ಹೌದು, ನಾವು ಸಾರಿ, ನಾನು ನಿಮಗೆ ಮೇಲ್ ತೋರ್ಸೋಕ್ಕಾಗಲಿಲ್ಲ. ಎಷ್ಟಿತ್ತು ಗೊತ್ತಾ ಅಲ್ಲಿ ಸ್ನೋ. ನೀವು ಇನ್ಮೇಲೆ ನೀವು ಅಲ್ಲಿಗೆ ಬರಲೇಬೇಡಿ ಪ್ಲೀಸ್. ಅಲ್ಲಿ ಎಷ್ಟು ಇತ್ತು ಗೊತ್ತಾ. ನೀವು ಇದು ರೇನಿ ಸೀಸನು, ಸಮ್ಮರಲ್ಲಿ ಮಾತ್ರ ಬನ್ನಿ. ಸಮ್ಮರಲ್ಲಿ ಬಂದರೆ ಏನೂ ಇರೋಲ್ಲ ಅಲ್ಲಿ. ಸಮ್ಮರಲ್ಲಿ ಬನ್ನಿ, ರೇನಿ ವಿಂಟರ್ ಆ ಥರ ಬಂದರೆ ನಿಜವಾಗ್ಲೂ ನಿಮ್ಗೆ ಇರೋಕ್ಕಾಗಲ್ಲ. ನೋಡಿ ಇಲ್ಲಿ ನಮ್ಮ ವಿನಯ್ ಮಾಮ ಆ್ಯಕ್ಚುಲಿ ಯಾವತ್ತಿದ್ರು ವಿಡಿಯೋ ಮಾಡ್ಬೇಕಾದ್ರೆ ಹಿಂಗೆ ಇಟ್ಕೊ ನೋಡಿ, ನನಗೆ ಹೇಳ್ಕೊಡ್ತಾರೆ ನೋಡಿ. ಅದರಲ್ಲೂ ಒಂದು ಬೆಳೆ ಮುರ್ಕೊಂಡೋಗ್ಬಿಟ್ಟಿದೆ. ಇಲ್ಲಿ ನೋಡಿ, ಇವರು ಅತ್ತೆ ಹಾಯ್ ಮಾಡಿ ನನ್ನ ಫ್ರೆಂಡ್ಸ್. ಅವರು ನಮ್ಮ ತಂಗಿ ಅಲ್ಲ. ಹೌದು. ಅಯ್ಯೋ ಅವ್ರನ್ನ ಕೇಳೇ ಬಿಟ್ರಾ. ನೋಡಿ, ಹೆಣ್ಮಕ್ಳು ಕೆಲಸ ಮಾಡ್ತಾ ಇದ್ದಾರೆ. ಇಲ್ಲಿ ನೋಡಿ, ಇದು ಶ್ರೀಧರ್ ಮಾಮ ಹಾಯ್ ಮಾಡಿ. ನೋಡಿ, ಅಡ್ಗೆ ನಮ್ಮಮ್ಮ ಸ್ಪ್ರೈಟ್ ಕುಡಿತಿದ್ದಾರೆ. I'm damn sure it's a Sprite only. क्यों यार, तुझे वो मतलब आ रहा है क्या? क्या मतलब आ रहा है? तो हाँ, ನಾನು ಹೇಳಿದ್ನಲ್ಲ, ಇಬ್ರು ಇದ್ದಾರೆ. ಅವ್ರಿಗೆ ಹಿಂದಿ ಬರಲ್ಲ, ಇಂಗ್ಲಿಷ್ ಬರಲ್ಲ. ಗೊತ್ತಾ ನಿಮಗೆ? ವೇಸ್ಟೆಸ್ಟ್ ಪರ್ಸನ್ ಇನ್ ದ ಹೋಲ್ ವರ್ಲ್ಡ್. ನೋಡಿ, ಫಸ್ಟ್ ವೇಸ್ಟ್ ಪರ್ಸನ್, ಸೆಕೆಂಡ್ ವೇಸ್ಟ್ ಪರ್ಸನ್. ಓ, ವೇಸ್ಟ್ ಬಾಡಿ, ಅದು ವೇಸ್ಟ್ ಬಾಡಿ. ನೋಡಿ ಅಲ್ಲಿ ಯೂಟ್ಯೂಬ್ ಅಲ್ಲಿ ಕಳಿಸ್ತೀನಿ ಇದನ್ನ. ಇದಕ್ಕೆ ಅರ್ಧಕ್ಕರ್ಧ ಸಬ್ಸ್ಕ್ರೈಬರ್ಸ್ ಬರ್ತಾರೆ. ಮತ್ತೆ ನೋಡಿ, ಟೀಚರ್ ಹಾಯ್ ಮಾಡಿ. ನಾನು ಅವ್ರದ್ದು ಬಿಡಿ, ಅವ್ರದ್ದು ಇದ್ದಿದ್ದೆ. ನಾನು ನಿಮ್ಗೆ ರೂಮ್ಸ್ ತೋರ್ಸೋದು ಮರ್ತೆ ಹೋದ್ನಲ್ಲ. ನೋಡಿ, ಇದು ಹಾಲು. ನೋಡಿ, ಮಂಚ ಇದು. ತುಂಬಾ ಇದಿದೆ. ನೋಡಿ, ಸೋಫಾ ಕೊಟ್ಟಿದ್ದಾರೆ. ಸೋಫಾ ಮೇಲೆ ನಮ್ಮ ಅಮ್ಮ ಶ್ವೇತಾ. ಅಡುಗೆ ಮನೆಯಲ್ಲಿ ಏನು ಇಲ್ಲ. ಹೋಗಿ ಮಾರ್ಕೆಟಿಗೆ ಇವರೇ ತಗೊಂಬಂದಿದ್ದಾರೆ. ಗೊತ್ತಾ ನೋಡಿ, ಅಡುಗೆ ಮನೆ ಅಂತೀರ, ಇದನ್ನ ಏನೂ ಇಲ್ಲ ನೋಡಿ. ಇದು ಬೆಡ್ರೂಮು ವಿತ್ ಡಬಲ್ ಬೆಡ್. ನೋಡಿ, ಆಗಲೇ ನಮ್ಮ ಅತ್ತೆ ಕರೆದ್ರಲ್ಲ. ನೋಡಿ, ಮಾತಾಡ್ಬೇಕಂತಾರೆ ನಿಮ್ಮ ಜೊತೆಗೆ. ಹಾಯ್. ಡಬಲ್ ಬೆಡ್ ಟೆಸ್ಟ್ ಮಾಡೋಣ. ರೆಡಿ, ಸ್ಟಡಿ, 1 ಬರ್ತಾ ಸೈಡ್ಗೆ ಹೋಗು, 2 3 ಗೋ. ಅಮ್ಮ, ಸೂಪರ್ ಆಗಿದೆ ನನ್ನ ಹತ್ರ ಬೆಡ್ಡು. ಗೊತ್ತಾ? ಕರೆಕ್ಟ್ ಮಮ್ಮಿ. ಸರಿ, ವರ್ಷು ಲೈಟೇ ಹಾಕ್ಬೇಕು. ಏನೋ ಜಗಳ ನಡೀತಿದೆ, ಬನ್ನಿ ನೋಡ್ಕೊಂಬರೋಣ. ಅಮ್ಮ ಹತ್ತ ಈ ಡಬಲ್ ಬೆಡ್ರೂಮ್ ಅನ್ನಲ್ಲ, ಇದು ಸೆಕೆಂಡ್ ಬೆಡ್ರೂಮ್. ನೋಡಿ, ಡಬಲ್ ಬೆಡ್ ವಿತ್ 1 ಕಾಟು. ಹಾಲಲ್ಲೂ 1 ಕಾಟ್ ಇದೆ. ಬನ್ನಿ ಬಾಲ್ಕನಿ ತೋರಿಸ್ತೀನಿ. ಬಾಲ್ಕನಿ ಲೈಟೇ ಇಲ್ಲ. ನೋಡಿ, ಬಾಲ್ಕನಿಗೆ ಬಂದಿದ್ದೀವಿ. ಎಷ್ಟು ಚೆನ್ನಾಗಿದೆ ನೋಡಿ ಬಾಲ್ಕನಿ. ಎಲ್ಲಿ ಅಂತ ಕೇಳ್ತಿದ್ದೀರಾ? ಲೊಕೇಶನು ಚಿಕ್ಕಮಂಗ್ಳೂರು. ನೋಡಿ, ಕೆಳಗಡೆ ಪೂರ್ತಿ ಗಾರ್ಡನ್ನು. ಕರೆಕ್ಟ್ ಗೆಸ್ ಮಾಡಿದ್ರಿ, ಅಡಿಕೆ ತೋಟ. ನೋಡು, ಎಷ್ಟು ಗಟ್ಟಿ ಇದೆ ಗೊತ್ತಾ, ಅಲ್ಲಾಡ್ಸೋಕ್ಕೆ ಆಗಲ್ಲ, ಅಷ್ಟು ಗಟ್ಟಿ ಇದೆ. ಅಲ್ಲಿ ನೋಡಿ, ಟೆರೆಸಿಗೆ ಏನಿದೆ, ಬಟ್ ನಾವು ಹತ್ತಲ್ಲ. ಹತ್ತಿದ್ರೆ ಬಿಡ್ಬೇಕಲ್ಲ, ಕೊಚ ಕರೆಕ್ಟು. ಇವರು ನಮಗೆ ಮೊಬೈಲ್ ಇಟ್ಕೊಬೇಡಿ ಅಂದ್ರೆ ಇವರೇ ಮೊಬೈಲ್ ಇಟ್ಕೊಂತಾರೆ. ಇದೆಂತ ನಾಯಪ್ಪ ನೋಡಿ. ಕರೆಕ್ಟ್. ವೇಸ್ಟ್ ಬಾಡೀಸ್ ನೋಡಿ, ವೇಸ್ಟ್ ಬಾಡೀಸ್. ಅವ್ರ ಮುಖ ನೋಡಿ, ಅವರು
ಇವರು ಕೂಡ ಕನ್ನಡ ಬರಲ್ಲ ವಿಡಿಯೋ ಮಾಡ್ಲಿಕ್ಕೆ ಗೊತ್ತಿಲ್ಲ. ಯಾವಾಗಲೂ ಅಡಗಿಸ್ತಾರೆ. ನಾನು ಅಲ್ಲಿ ತೋರಿಸಿದ್ನಲ್ಲ ತಡೀರಿ ಗೊತ್ತು. ಅಲ್ಲಿ ಹೋದ್ರೆ ಎಲ್ಲದೂ ಖಾಲಿ ಆಗ್ತದೆ ಗೊತ್ತು. ಲೈಟ್ ಹಾಕೊಂಡು ಕರ್ಕೊಂಡು ಹೋಗ್ಬೇಕು ಅಂತ ನೋಡಿ, ನಾವು ರೂಮ್ ಡಿವೈಡ್ ಮಾಡಿದ್ದೀವಿ, ಬಾಯ್ಸ್ ಇಂದು ಮತ್ತೆ ಗರ್ಲ್ಸ್ ಇಂದು ಅಂತ. ಅದ್ರಲ್ಲಿ ಪರ್ಸನಲ್ ವಾಶ್ರೂಮು ಇದೆ. ಅಲ್ದಂಗೆ ಕ್ಲಿಯರ್ ಆಗಿ ತೋರಿಸಲಿಲ್ಲ. ಬಾಲ್ಕನಿ ಮಾತ್ರ ಹೇಳ್ಬಾರ್ದು. ಬನ್ನಿ ಹೊರಗಡೆ ಕರ್ಕೊಂಡು ಹೋಗ್ತೀನಿ. ಮಮ್ಮಿ ಹೊರಗಡೆ ಫೈರ್ ಕ್ಯಾಂಪ್ ಹತ್ರ ಹೋಗ್ಬರ್ಲ? ಬನ್ನಿ ಫೈರ್ ಕ್ಯಾಂಪ್ ಹತ್ರ ಕರ್ಕೊಂಡು ಹೋಗ್ತೀನಿ. ತೆಗಿಯಕ್ಕೆ ಬರ್ತಿಲ್ಲ ನನಗೆ. ಅದೇ ಇಂಟರ್ಲಾಕ್ಸ್ ತೆಗಿಯಕ್ಕೆ ಬರ್ತಾ ಇಲ್ಲ. ಬನ್ನಿ ಇನ್ನೊಂದ್ಸತಿ ಬೆಡ್ ಟೆಸ್ಟ್ ಮಾಡೋಣ. ರೆಡಿ ಸ್ಟಡಿ 1 2 ಅಮ್ಮ ಗೋ. ಬನ್ನಿ ಓಪನ್ ಆಗಿದೆ. ಇನ್ಮೇಲೆ ಪಾರ್ಥನೂ ಇರ್ತಾನೆ ನನ್ನ ಅಸಿಸ್ಟೆಂಟ್ ಆಗಿ. ಆಸ್ ಮೈ ಕ್ಯಾಮ್ರಾಮ್ಯಾನ್. ಇಲ್ಲಿಂದ ಲೈಟ್ ಹಾಕು, ಇಲ್ಲಿಂದ ಲೈಟ್ ಹಾಕು, ಇಲ್ಲಿಂದ ಲೈಟ್ ಹಾಕು. ಫಸ್ಟ್ ಇಲ್ಲಿಂದ ಲೈಟ್ ಹಾಕು. ನೋಡಿ ಕಾಣಿಸೋದೇ ಇಲ್ಲಲ್ಲ. ಹಾಂ ನೋಡಿ, ಲ್ಯಾಂಪು ತುಂಬ ಹಳೇದು, ಎಷ್ಟು ಚೆನ್ನಾಗಿದೆ. ನಾವು ಸಿಟಿ ಒಳಗಡೆ ಬಂದಿರೋದು, ಕಾಡಲ್ಲೆಲ್ಲ ಇರೋದು. ಕಾಡಲ್ಲಿದ್ದರೆ ಇರೋಕ್ಕಾಗುತ್ತಾ? ನಾನು ಹೆದರ್ಕೊಂಡ್ಬಿಡ್ತೀನಿ. ಬನ್ನಿ ಈ ಕಡೆ ತೋರಿಸ್ತೀನಿ. ಸೈಡ್ ಪ್ಲೀಸ್ ಕಮೆಂಟ್ಸು ಮಾಡಿ, ಲೈಕು ಮಾಡಿ, ಸಬ್ಸ್ಕ್ರೈಬು ಮಾಡಿ. ಇದನ್ನು ಯಾಕೆ ನನ್ನ ಮದುವೆಯಾಗಿ ಹೇಳ್ತಿದ್ದೀನಿ ಗೊತ್ತಾ? ನೋಡಿ, ಇದು ಎಸ್ಟೇಟ್, ಇದು ಪೂರ್ತಿ ಎಸ್ಟೇಟ್. ಆ ಕಡೆಯಿಂದ ಈ ಕಡೆ ನೋಡಿ, ಅಲ್ಲಿ ಸಿಟಿ ಹೆಂಗಿದೆ. ನಿಜವಾಗ್ಲೂ ಸುಮ್ಮನೆ ಅಲ್ಲ. ಸ್ಟೇಟ್ಸ್ ಹೆಂಗಿದೆ ಗೊತ್ತಾ? ಒಳ್ಳೆ ಜಾರ ಬಂಡಿ ಥರ ಉಳ್ಕೊಂಡು ಬಿದ್ದೋಗ್ಬಿಡ್ಬೋದು, ಹಂಗಿದೆ ನೋಡಿ. ನೋಡಿ ಫ್ರೆಂಡ್ಸ್, ನಮಗೆ ಹೆದರಿಕೆ ಆಗುತ್ತೆ ಗೊತ್ತಾ? ಈ ಸೈಡಿಗೆ ಇಷ್ಟು ಸಣ್ಣ ಕೊಟ್ಟಿದ್ದಾರೆ, ಅದನ್ನ ಹಿಡ್ಕೊಂಡು ಹೊಡಿಬೇಕು. ನನಗೆ ಹೆದರಿಕೆ. ಬನ್ನಿ ಫ್ರೆಂಡ್ಸ್, ಈಗ ಫ್ರೈ ಕ್ಯಾಂಪ್ ನೋಡೋಣ. ಹಾಂ ಬನ್ನಿ. ಚಿಕನ್ ತಿಂತಿದ್ದಾರೆ ಅನ್ಸುತ್ತೆ ನೋಡು. ಇಲ್ಲಾಂದರೆ ನಮ್ಮನೆ ಫೈರ್ ಕ್ಯಾಂಪೇ ಊಟ ಮಾಡಬೇಕಾದ್ರೆ ನಿಮಗೆ ತೋರಿಸ್ತೀನಿ. ಇದಾರ ನೋಡಿ, ಅವರಿದ್ದಾರೆ. ಬನ್ನಿ. ಈಗ ಅವ್ರದ್ದು ಮಿಡ್ ನೈಟ್, ನಮ್ದಪ್ಪ ಹಾಕೋದು 12 ಗಂಟೆಗೆ ಕರೆಕ್ಟ್. ಏನು ಅಂತ 6ರಿಂದ ಕೇಳ್ತಿದ್ದೀರಾ? ಏನು ಗೊತ್ತಾ, ನಮ್ಮಮ್ಮ ಏನು ಹೇಳ್ಕೊಟ್ಟಿದ್ದಾರೆ ಗೊತ್ತಾ? ನೋಡಿ, ಇದು ಅಮ್ಮು ಅಮ್ಮೋ 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 ಅಂತ. ಇದು ಹೆಂಗೆ ಕರೆಕ್ಟ್ ಅಮ್ಮಂದಿರು ಅಂದರೆ ಸೂಪರ್ ಐಡಿಯಾಸ್ ಕೊಡ್ತಾರೆ. ಓಹೋ, ನಮ್ಮ ಪಪ್ಪನೂ ಅಡುಗೆ ಇದು ಕುಟುಂಬಕ್ಕೆ ಜಾಯ್ನ್ ಆಗಿದ್ದಾರೆ. ಮಾಡಾಗಿದೆ. ಇಲ್ಲಿ ನೋಡಿ ಹೆಂಗೆ ಕಿತ್ತಾಡ್ತಾ ಇದ್ದಾರೆ. ಕಿತ್ತಾಡ ರಾಣಿ ಅವರು. ಇವತ್ತು ನಾವೇನೋ ಸ್ಪೆಷಲ್ ಮಾಡ್ತಿದ್ದೀವಿ. ನೋಡಿ, ಸೌತೆಕಾಯಿ. ಬಾಲ್ಕನಿ ತುಂಬ ಚೆನ್ನಾಗಿತ್ತಲ್ವಾ? ಮತ್ತೆ ಪಾಪ ಏನೋ ಯೋಚನೆ ಮಾಡ್ಕೊಂಡು ಕೂತಿದ್ದಾರೆ. ಏನು ಯೋಚನೆ ಮಾಡ್ತಿದ್ದೀರಾ ಒಂಚೂರು ಹೇಳಿ. ಏನು ಯೋಚನೆ ಮಾಡ್ತೀರಾ? ಹೌದಾ? ಇನ್ನೊಬ್ಬ ತಮ್ಮ ಇದೆ ನನಗೆ. ಎಷ್ಟು ಸೈಲೆಂಟ್ ಗೊತ್ತಾ? ಅವ್ನ ಮನೇಲಿ ಇದ್ದಾನೋ ಇಲ್ವೋ ಅಂತಾನೇ ಗೊತ್ತಾಗಲ್ಲ, ಅಷ್ಟು ಸೈಲೆಂಟ್ ಅವನು. ವೇಸ್ಟ್ ಬಾಡಿಗಳು ಇದೇ ರೂಮಲ್ಲಿ ಇದ್ದಾರೆ ನೋಡಿ. ಬರಲ್ಲ. ಹಾಯ್ ಫ್ರೆಂಡ್ಸ್. ಅವನು ತುಂಬ ಸೈಲೆಂಟು. ಇವತ್ತು ಹೋಗಿ ಸ್ನ್ಯಾಕ್ಸ್ ಎಲ್ಲ ತಿನ್ಕೊಂಬಂದ್ರು, ಚೆನ್ನಾಗಿದ್ದು. ಇದರ ಸ್ಟೇಟಸ್ ಅಲ್ಲಿ ಫೋಟೋಸ್ ಹಾಕಿದ್ದೇವೆ ನೋಡಿ. ನೋಡಿ ಮಲ್ಕೊಂಡಿದ್ದಾನೆ, ಮಲಗಿದ್ದಾನೆ. ಬನ್ನಿ ಕೆಳಗಡೆ ಗಾರ್ಡನ್ ತೋರಿಸ್ಕೊಂಡ್ಬರ್ತೀನಿ. ಇಲ್ಲೇ ಮಳೆ ಬರ್ತಾ ಇದೆ. ಮಳೆ ಬರ್ತಿರೋದಕ್ಕೂ ಅದಕ್ಕೂ ಬೆಳಿಗ್ಗೆ ಅಂತ ಬರೀ ಮಳೆಲೇ ಕಾಲ ಹಾಕಿದ್ದೀವಿ ನಾವು. ಮಳೆ 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 ಮಳೆ. ಓ ಮೈ ಗಾಡ್, ಕೆಳಗಡೆ ಹೆಂಗಿದೆ ಗೊತ್ತಾ?
ಬಿದ್ದರೆ ಮೊಬೈಲ್ ಎಲ್ಲ ಸ್ಕ್ರ್ಯಾಚ್ ಆಗೋಗುತ್ತೆ ಫ್ರೆಂಡ್ಸ್. ನೀವು ಅಷ್ಟೇ ಇಲ್ಲಿ ಹುಷಾರಾಗಿರ್ಬೇಕು ನೀವು. ಲೈಕ್ ನೋಡಿ, ನೀವು ಏನಾದ್ರು ತುಂಬ ಲಗೇಜ್ ಇತ್ತು ಹಾಗೆ ಹೀಗೆ ಅಂದರೆ ಒಂದು ಕಾರ್ನೇ ಇದಕ್ಕೆ ಮಾಡ್ಕೊಳ್ಳಿ, ಆಗ ಸರಿ ಆಗುತ್ತೆ. ನಾವು ಎಲ್ಲ ಒಂದರಲ್ಲೇ ಹಾಕ್ಕೊಂಡು ಹೇಳಬಾರ್ದು ನಮ್ಮ ಕತೆ, ಹಾಗಾಗಿತ್ತು. ನೀವು ಒಂದ್ಸತಿ ಬನ್ನಿ, ಚೆನ್ನಾಗಿದೆ. ಬಟ್ ಬಂದರೆ ರೈನಿ ಸೀಸನ್ನು, ಸಮ್ಮರ್, ಸ್ಪ್ರಿಂಗ್ ಆ ಥರ ಬರಬೇಡಿ. ಸಮ್ಮರಲ್ಲಿ ಮಾತ್ರ ಬನ್ನಿ. ನೋಡಿ ಇದು ಫಾಲ್ಸು. ನೀವು ಕೇಳಿದ್ರಲ್ಲ ಇದು ಫಾಲ್ಸ್ ತೋರಿಸ್ರಿ ಅಂತ, ಇವತ್ತು ಹೋಗಿದ್ವಿ. ನಮ್ಮ ಪಪ್ಪ ಮೊಬೈಲ್ನ ಕಾರಲ್ಲಿ ಬಿಟ್ಟು ಬಂದಿದ್ರು, ಅದಕ್ಕೆ ಮತ್ತೆ ಅವ್ರನ್ನ ತೋರಿಸ್ಬೇಕಾ. ನಾನು ಜಂಪ್ ಮಾಡ್ತೀನಿ ನೋಡಿ, ಅದು ಜಂಪು ಕರೆಕ್ಟ್. ಇವತ್ತು ನಾನು ಜುಟ್ಟು ಹಾಕಿದ್ದೀನಿ. ಇವ್ರ ಗಲಾಟೆ ಕೇಳೋಕ್ಕಾಗಲ್ವಲ್ಲ. ಸರಿ ಬಾಯ್, ತಡೀರಿ, ನಾನು ಸದ್ಯ ಜಂಪ್ ಮಾಡಿ ತೋರಿಸ್ತೀನಿ ನೋಡಿ. ಬಲ್ಲೆ ಓಕೆ, ಬಾಯ್ ಫ್ರೆಂಡ್ಸ್. ಬಾಯ್ ಮಾಡಿಬಿಡಿ ಬಾಯ್ ಫ್ರೆಂಡ್ಸ್. ಅಮ್ಮ ಬಾಯ್ ಮಾಡು. ನಮ್ಮಮ್ಮ ಡೀಪ್ ಸ್ಲೀಪಲ್ಲಿದ್ದಾರೆ. ಕರೆಕ್ಟ್, ಇವರು ನಾನು ಯಾವತ್ತೂ ತೋರಿಸೇ ಇರಲಿಲ್ಲ ನೋಡಿ. ಕರೆಕ್ಟ್. ಈಗ ಸರಿ ಬಾಯ್. ಸರಿ ಬಾಯ್.